ಇದ್ದಿದ್ರಲ್ಲಿ ಒಂದು ಕೆಟ್ಟ ಡೆಟ್ ಅಂತಂದರೆ ಕ್ರೆಡಿಟ್ ಕಾರ್ಡ್ ಡೆಟ್. ನಮ್ಮ ಕಂಟ್ರಿಲಿ ಇಂಡಿಯಾದಲ್ಲಿ ಎಸ್ಪೆಷಲಿ ಕ್ರೆಡಿಟ್ ಕಾರ್ಡ್ ಡೆಟ್ ಒಂದು ದೊಡ್ಡ ವಿಷಯ. ಅದಕ್ಕೆ ಬರೋ ಬಡ್ಡಿಗಳಿರ್ಬೋದು. ಸೊ ನೀವು ಕ್ಲೈಂಟ್ಸ್ ಜೊತೆ ಮೀಟ್ ಮಾಡ್ತೀರಾ, ಅವರು ಫೇಸ್ ಮಾಡುವಂಥ ಇಶ್ಯೂಸ್ ಏನು ಕ್ರೆಡಿಟ್ ಕಾರ್ಡ್ ಡೆಟ್ ಬಂದಾಗ? ನೋಡಿ, ಒಂದಿಷ್ಟು ಎಕ್ಸ್ಟ್ರೀಮ್ ಕೇಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕ್ರೆಡಿಟ್ ಕಾರ್ಡ್ ತೊಗೊತಾರೆ, ಅಲ್ಲಿ ಡಿಫಾಲ್ಟ್ ಆಗ್ತಾರೆ, ಅದನ್ನ ರೀಫಂಡ್ ಮಾಡಲಿಕ್ಕೆ ಮತ್ತೊಂದು ಕ್ರೆಡಿಟ್ ಕಾರ್ಡ್ ತೊಗೊತಾರೆ. ಇಟ್ ಇಸ್ ಅ ವೈಸಿಯಸ್ ಸರ್ಕಲ್ಲು. ಫಸ್ಟ್ ಥಿಂಗು, ನೀವು ಯಾವುದೇ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡುವಾಗ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಫಾರ್ಗೆಟ್ ಅಬೌಟ್ ಫೈನಾನ್ಷಿಯಲ್ ಲಿಟ್ರಸಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಕ್ರೆಡಿಟ್ ಕಾರ್ಡ್ ಬೇಕಾ ಸರ್ ಇಂಡಿಯಾದಲ್ಲಿ? ಟು ಬಿ ಫ್ರ್ಯಾಂಕ್ ಅಂದರೆ ಬೇಕಾಗಿಲ್ಲ. ಬಟ್ ಭಾಳ ಜನ ಏನು ಮಾಡ್ತಾರೆ ಅಂದರೆ, ಪಾಯಿಂಟ್ಸ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದ್ಬಿಟ್ಟು ರನ್ ಮಾಡ್ತಾರೆ. ಇನ್ನೊಂದು ಕನ್ವಿನ್ಸ್ ಮಾಡೋದು ಏನಂದ್ರೆ, ಮನಸ್ಸಲ್ಲಿ ಇಮರ್ಜೆನ್ಸಿ ಬಂದಾಗ ಹಾಸ್ಪಿಟ್ಲ್ಗೆ ಓದ್ಬೇಕು, ಸ್ವೈಪ್ ಮಾಡ್ಬೇಕು, ನಾನು ಅವಾಗ ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಒಂದು ಕನ್ವಿನ್ಸಿಂಗ್ ಇರುತ್ತೆ. ಅಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೆಕೆಂಡ್ ವೇವ್ ಕೋವಿಡ್ ಆದಾಗ ನಾನು, ವೈಫು, ಮಗಳು 3 ಜನರಿಗೂ ಕೋವಿಡ್ ಆಯಿತು. ಆ್ಯಂಡ್ ಎಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ನನ್ನ ಡಾಕ್ಟರ್ ಕ್ಲೈಂಟ್ ಹಾಸ್ಪಿಟಲ್ದಲ್ಲೇ ನಾನು ಅಡ್ಮಿಟ್ ಆಗಬೇಕಾಯ್ತು. 3 ಜನ ಅಡ್ಮಿಟ್ ಆಗಬೇಕಾದಾಗ, ಇವೊಂದು ನನ್ನ ಡಾಕ್ಟರ್ ಕ್ಲೈಂಟ್ಸ್ದು ಹಾಸ್ಪಿಟಲ್ ಇದ್ದರೂ ಕೂಡ ದೇ ಆರ್ ನಾಟ್ ಇನ್ ಎ ಕ್ಯಾಶ್ಲೆಸ್ ಮೋಡ್. ಕ್ಯಾಶ್ಲೆಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಿಲ್ಲ. ವಿ ಹ್ಯಾವ್ ಟು ಫಂಡ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ರಿಯಂಬರ್ಸ್ ಇಟ್ ಲೇಟರ್ ಆನ್. ಹೌದು. ಇಂಥ ಸಿಚುವೇಶನ್ದಲ್ಲಿ ನಾನೇನು ಮಾಡಿದೆ ಅಂದರೆ, ರಾದರ್ ದ್ಯಾನ್ ಯೂಸಿಂಗ್ ಮೈ ಎಮರ್ಜೆನ್ಸಿ ಫಂಡು, ನಾನು ಕ್ರೆಡಿಟ್ ಕಾರ್ಡನ್ನೇ ಸ್ವ್ಯಾಪ್ ಮಾಡಿದೆ. ಸ್ವ್ಯಾಪ್ ಮಾಡಿಬಿಟ್ಟು ನಾನು ಪೇ ಮಾಡಿ, ಆ ನಂತರ ಇನ್ಶೂರೆನ್ಸ್ ಕಂಪ್ನಿಗೆ ಅಪ್ರೋಚ್ ಮಾಡಿ ಆ ಕ್ಲೇಮನ್ನು ಸೆಟಲ್ ಮಾಡಿದೆ. ಸೊ ಇಂಥ ಸಿಚುವೇಶನ್ದಲ್ಲಿ ಮಾಡೋದು. ಬಟ್ ಏನಂದರೆ, ಕಾಷನ್ ಇಲ್ಲಿ, ಕ್ರೆಡಿಟ್ ಕಾರ್ಡ್ ಲಿಮಿಟು 5 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ನೀವೇನು ಎಮರ್ಜೆನ್ಸಿಗೆ ನೀವೇನು ಸ್ಪೆಂಡ್ ಮಾಡ್ತಿರ್ತೀರಲ್ಲ, ಅದು ಕೂಡ ನಿಮ್ಮ ಲಿಮಿಟದಲ್ಲಿ ಇರಬೇಕು, ನಾಟ್ ಕ್ರೆಡಿಟ್ ಕಾರ್ಡ್ ಲಿಮಿಟು. ಕ್ರೆಡಿಟ್ ಕಾರ್ಡ್ ಲಿಮಿಟ್ 5 ಲಕ್ಷ ಇರ್ಬೋದು, ಬಟ್ ನಿಮ್ಮ ಲಿಮಿಟ್ ಎಷ್ಟಿದೆ ಅನ್ನೋದು ನೀವು ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಈಗ ನನ್ನ ಹತ್ರ 5 ಲಕ್ಷ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇದೆ, 2 ಲಕ್ಷ ನಾನು ಸ್ವ್ಯಾಪ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾನು ಅದನ್ನು ಫಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಹೌ ಐ ಕ್ಯಾನ್ ರಿಪೇ ಅಂತ. ಸೊ ಅದಕ್ಕೋಸ್ಕರ ಪರ್ಸನಲಿ ನಾನೇನು ಮಾಡ್ತೀನಿ ಅಂದರೆ, ನನಗೂ ಕ್ರೆಡಿಟ್ ಕಾರ್ಡ್ ಇದೆ. ಬಿಕಾಸ್ ಐ ಹ್ಯಾವ್ ಟು ಡೂ ಸರ್ಟನ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್, ಅದಕ್ಕೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲೇಬೇಕು. ಸೊ ಹಾಗಂತ ತಕ್ಷಣ ನಾನು ಕ್ರೆಡಿಟ್ ಕಾರ್ಡ್ ಎಲ್ಲದಕ್ಕೂ ಯೂಸ್ ಮಾಡಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಏನು ಮಾಡ್ತೀನಿ ಅಂದರೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ ನಂತರ ಅಷ್ಟು ಅಮೌಂಟನ್ನು ನಾನು ಸೇವಿಂಗ್ಸ್ ಅಕೌಂಟಿಂದ ತೆಗೆದಿಟ್ಬಿಟ್ಟು ಐ ವಿಲ್ ಮೂವ್ ಟು ದ ಲಿಕ್ವಿಡ್ ಫಂಡು, ಸೊ ದ್ಯಾಟ್ ಇಟ್ ಇಸ್ ನಾಟ್ ಮೈ ಮನಿ. ಆಫ್ಟರ್ ಬಿಲ್ಲಿಂಗ್ ಸೈಕಲ್ ಇದು ಒಂದು ಬಿಲ್ ಡ್ಯೂ ಡೇಟ್ ಬಂದಾಗ ಐ ವಿಲ್ ರೀಪೇ ಇಟ್ ಇಮಿಡಿಯೇಟ್ಲಿ. ಸೊ ಕ್ರೆಡಿಟ್ ಕಾರ್ಡನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಆ್ಯಂಡ್ ನನ್ನ ಕ್ರೆಡಿಟ್ ಲಿಮಿಟ್ ಎಷ್ಟಿದೆ ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಈಗ ನಾನು 5 ಲಕ್ಷ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಕೊಟ್ಟಿದ್ದಾರೆ, ಬಟ್ ನನ್ನ ವರ್ದಿನೆಸ್ಸು ಬರೀ 2 ಲಕ್ಷದ ಮೇಲೆ ನನಗೆ ಏನಾದರೂ ಆದರೆ ಡಿಫಿಕಲ್ಟ್ ಆಗುತ್ತಂದರೆ, ನಾನು ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇದೆ ಅಂದ್ಬಿಟ್ಟು 5 ಲಕ್ಷ ಮಾಡಿದ್ರೆ ಆಬ್ವಿಯಸ್ಲಿ ಯು ಆರ್ ಅಂಡರ್ ದ ಸ್ಟ್ರೆಸ್. ಆ್ಯಂಡ್ ಮೋರ್ ಒಂದು ಸಾರಿ ನೀವೇನಾದರೂ ಆ ಟ್ರಾಫಿಕ್ ಬಿದ್ದರೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ನೋಡಿ, 2 to 3% ಪರ್ ಮಂತು. ವರ್ಷಕ್ಕೆ 30%, 30ರಿಂದ 40% ಹೋಗುತ್ತೆ. ಸೊ ಇಂಥ ಸಿಚುವೇಶನ್ದಲ್ಲಿ ಆಬ್ವಿಯಸ್ಲಿ ಯು ವಿಲ್ ಬಿ ಅಂಡರ್ ಬಿಗ್ ಟ್ರ್ಯಾಪು. ಆ್ಯಂಡ್ ಅಗೇನ್ ಇದು ಕೂಡ ಎದಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಕ್ರೆಡಿಟ್ ಕಾರ್ಡು ಇನ್ಸ್ಟಂಟ್ ಗ್ರಾಟಿಫಿಕೇಶನ್. ಸರ್, ಈಗ ಒಬ್ಬೊಬ್ಬರ ಹತ್ರ ಸುಮಾರು ನಿಮ್ಮ ಕ್ಲೈಂಟ್ಸ್ ಸರ್ಕಲಲ್ಲಿ ಅಂದಾಜು ಎಷ್ಟು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರ್ತಾರೆ ಸರ್? ಅಲ್ಲ, 2ರಿಂದ 3 ಇದ್ದೇ ಇರುತ್ತೆ. ಮಿನಿಮಮ್ 2ರಿಂದ 3 ಇದ್ದೇ ಇರ್ತೈತಿ. ಬಟ್ ಅರೌಂಡ್ ಮೇಜರ್ ಈ ಜನ್ರೇಷನ್ ಈಗ ಅದು ಸ್ವ್ಯಾಪ್ ಮಾಡ್ತಾರೆ, ಯೂಸ್ ಮಾಡ್ತಾರೆ ಆ್ಯಂಡ್ ರೀಪೇ ಇಟ್ ಆಲ್ಸೋ. ಬಟ್ ಓನ್ಲಿ ಇನ್ ರೇರ್ ಕೇಸಸ್ ದೇ ವಿಲ್ ಬಿ ಅಂಡರ್ ದ ಟ್ರ್ಯಾಪು. ಬಟ್ ನಾನೇನು ಹೇಳ್ತೀನಿ ಅಂದರೆ, ಯೂಸ್ ಮಾಡಿ, ಬಟ್ ಎಂಡ್ ಆಫ್ ದ ಡೇ ಏನು ಅವ್ರು ಪಾಯಿಂಟ್ಸ್ ಕೊಡ್ತಾರಂತ ಪೀನಟ್ ಇದಕ್ಕೆ ಮೋಸ ಬೀಳ್ಬೇಡಿ. ಯಾಕಂದರೆ ಎಂಡ್ ಆಫ್ ದ ಡೇ ದೇ ಆರ್ ಇನ್ ಟು ಬಿಸ್ನೆಸ್ಸು. ಅವರಿಗೆ ಯಾರು ಕ್ರೆಡಿಟನ್ನು ವಿದಿನ್ ಡ್ಯೂ ಡೇಟ್ದಲ್ಲಿ ಪೇ ಮಾಡ್ತಾರೆ ಅವರು ಒಳ್ಳೆ ಕಸ್ಟಮರ್ ಅಲ್ಲ. ಯಾರು ಲೇಟ್ ಪೇ ಮಾಡ್ತಾರೆ, ಅವರೇ. ಆ್ಯಂಡ್ ಮೋರ್ ಓವರ್ ಒಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ, ಇನ್ನೊಂದು ಹೇಳ್ತೀನಿ, ಆ ಕ್ರೆಡಿಟ್ ಸ್ಕೋರ್ ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಟ್ರಾನ್ಸಾಕ್ಷನ್ ಮಾಡಿದ್ರೆ ಕ್ರೆಡಿಟ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ, ನಂದು ಮುಂದೆ ಲೋನ್ ಸಿಗ್ಬೋದು, ಹಾಗೆ. ಕ್ರೆಡಿಟ್ ಕಾರ್ಡ್ ನೀವು ಎಷ್ಟು ಸ್ವ್ಯಾಪ್ ಮಾಡಿಬಿಟ್ಟು ನೀವು ಎಷ್ಟು ಪೇ ರೆಗ್ಯುಲರ್ ಆಗಿ ಮಾಡ್ತಿರಲ್ಲ, ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನೀವು ಕ್ರೆಡಿಟ್ ಸ್ಕೋರನ್ನು ನೀವು ಡಿಪೆಂಡ್ ಆಗಲಿಕ್ಕೆ ಇದನ್ನೇ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ? ಎಂಡ್ ಆಫ್ ದ ಡೇ ನೀವು ಈ ಥರ ವೆಲ್ತ್ ಕ್ರಿಯೇಟ್ ಮಾಡಿದ್ರೆ, ಸೊ ದ್ಯಾಟ್ ಯು ಮಸ್ಟ್ ನಾಟ್ ಡಿಪೆಂಡ್ ಆನ್ ದ ಕ್ರೆಡಿಟ್ ಕಾರ್ಡ್ ಇಟ್ ಸೆಲ್ಫ್ ಆರ್ ಎಲ್ಸ್ ಲೋನ್ ಇಟ್ ಸೆಲ್ಫ್ ಅಂದರೆ ನಿಮ್ಗೆ ಬೇಕಾಗೇ ಇಲ್ಲ. ಅನ್ನೆಸೆಸರಿ ಮಾಡೋದಿಲ್ಲ. ಆ್ಯಂಡ್ ಅದಕ್ಕೋಸ್ಕರನೇ ಈ ಬಿಹೇವಿಯರ್ ಫೈನಾನ್ಸ್ ಅಂತ ಇದೆ. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಿಚ್ ವಿ ಹ್ಯಾವ್ ಟು ಲರ್ನ್. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಆಲ್ ದೀಸ್ ಸ್ಪೆಂಡಿಂಗ್ ನಾವು ಇಲ್ಲಿವರೆಗೆ ಏನು ಮಾತಾಡಿದ್ದೀವಲ್ಲ, ಈಗ ಮನೆ ತೊಗೊಳ್ಳೋದಿರ್ಬೋದು, ಅಥವಾ EMI ಟ್ರ್ಯಾಪ್ ಇರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಟ್ರ್ಯಾಪ್ ಇರ್ಬೋದು, 90% ಕೇಸ್ಗಳಲ್ಲಿ ಇಟ್ ಈಸ್ ಆಲ್ ಇನ್ಸ್ಟಂಟ್ ಗ್ರಾಟಿಫಿಕೇಷನ್. ಈ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ಗೆ ಅಪೋಸಿಟ್ ಏನಂತಾರೆ ಅಂದರೆ ಡಿಲೇಡ್ ಗ್ರಾಟಿಫಿಕೇಷನ್. ಡಿಲೇಡ್ ಗ್ರಾಟಿಫಿಕೇಷನ್ ಅಂದರೆ, ಇವತ್ತು ನನಗೆ ಮೊಬೈಲ್ ತೊಗೋಬೇಕಾಗಿದೆ, ಅಥವಾ ಇವತ್ತು ನಾನು ಏನಾದರೂ ಕ್ರೆಡಿಟ್ ಕಾರ್ಡ್ ಇಮಿಡಿಯೇಟಾಗಿ ಸ್ವ್ಯಾಪ್ ಮಾಡಬೇಕಾಗಿದೆ ಅಂದರೆ, ಜಸ್ಟ್ ಡಿಲೇ ಇಟ್ ಫಾರ್ 10 to 15 days. ಸ್ವಲ್ಪ ವೇಟ್ ಮಾಡಿ. ಇನ್ನೊಂದು 10-15 ದಿನ ವೇಟ್ ಮಾಡಿದ ನಂತರ ಯುವರ್ ಮೈಂಡ್ ಸೆಟ್ ವಿಲ್ ಚೇಂಜು. ದ ಗ್ರೀಡ್ ಟು ಬೈ ಇಟ್ ಇನ್ಸ್ಟಂಟ್ಲಿ ವಿಲ್ ರಿಡ್ಯೂಸು. ಅವಾಗಲೂ ಕೂಡ ನಿಮಗೆ ಇದೇ ಮೊಬೈಲು, ಇದೇ EMI ಟ್ರ್ಯಾಪು, ಇದೇ ಮನೆ ನನಗೆ ಬೇಕಾಗಿದೆ ಅಂದಾಗ ದೆನ್ ಯು ಕ್ಯಾನ್ ಗೋ ಹೆಡ್. ಸೊ ಇಂಥ ಸ್ಮಾಲ್ ಚೇಂಜಸ್ಸನ್ನು ನೀವೇ
ಕಾಮನ್ ಸೆನ್ಸ್ ಆಗಿ ಯೂಸ್ ಮಾಡೋದ್ರಿಂದ ವಿ ಕ್ಯಾನ್ ಕಮ್ ಔಟ್ ಫ್ರಮ್ ದಿಸ್ ಕ್ರೆಡಿಟ್ ಟ್ರ್ಯಾಪು ಅಥವಾ ಕ್ರೆಡಿಟ್ ಕಾರ್ಡ್ ಟ್ರ್ಯಾಪು ಅಥವಾ ಇ ಎಮ್ ಐ ಟ್ರ್ಯಾಪಿಂದ ನಾವು ಹೊರಗಡೆ ಬರ್ಬೋದು. ಐ ಥಿಂಕ್ ದ ರಿಸೋರ್ಸಸ್ ಏನಿದೆ ಇವಾಗ ಫೋನ್ ಇರ್ಬೋದು, ಮಾಲ್ಸ್ಗಳಿರ್ಬೋದು, ನಿಮ್ಗೆ ಕೈಂಡ್ ಆಫ್ ಈ ಕಂಪ್ನೀಸ್ಗಳು ಹೇಗೆ ಆ್ಯಡ್ಸ್ ಕ್ರಿಯೇಟ್ ಮಾಡುತ್ತೆ ಅಂದರೆ ನಿಮ್ಮ ಗ್ರಾಟಿಫಿಕೇಶನ್ ಬೇಕೇ ಬೇಕು ನಿಮ್ಗೆ ಹೌದೌದೌದು. ಅಂತ. ಇನ್ಫ್ಯಾಕ್ಟ್ ದೊಡ್ಡ ಸೈಕಾಲಜಿ ಇದೆ. ಇವನ್ ನೀವು ಯಾವುದೇ ಮಾಲ್ಗೆ ಹೋದ್ರು ಕೂಡ ಹ್ಮ್. ಯಾವ ಐಟಮನ್ನು ಎಲ್ಲಿ ಇಟ್ಟರೆ ಜನರು ಅಟ್ರಾಕ್ಟ್ ಆಗ್ತಾರೆ, ಯಾವ ಫುಡ್ ಐಟಮನ್ನು ಈಗ ಶಾಪ್ಗಳಲ್ಲಿ ಫುಡ್ ಶಾಪ್ಗಳಲ್ಲಿ ಹೋದ್ರು ಕೂಡ ಯಾವ ಫುಡ್ಡನ್ನು ಮುಂದೆ ಇಟ್ಟರೆ ಜನ ಅಟ್ರಾಕ್ಷನ್ ಆಗ್ತಾರೆ. ಮೂವಿ ಥಿಯೇಟರ್ಲ್ಲಿ ಪಾಪ್ಕಾರ್ನ್ ಒಂದು ಎಕ್ಸಾಂಪಲ್. ಆಬ್ವಿಯಸ್ಲಿ ಇಟ್ ಇಸ್ ಎ ಹ್ಯೂಜ್ ಸೈಕಾಲಜಿ ವಿಚ್ ದೇ ಆರ್ ಯೂಸಿಂಗ್ ಫಾರ್ ದೇರ್ ಓನ್ ಪರ್ಪಸ್ ಆ್ಯಂಡ್ ವಿ ಆರ್ ಅ ಸ್ಕೇಪ್ ಗಾಟ್ ಫಾರ್ ದ್ಯಾಟ್. ಅನ್ನೋಯಿಂಗ್ಲಿ ನಮಗೆ ನಾವು ಹೋಗ್ತಾ ಇದೀವಿ ಆ ಕಡೆ. ನಾವೇನು ತಿಳ್ಕೊಂಡಿದ್ವಿ ಅಂದರೆ ಸಿ ದ ಮೇಜರ್ ಪ್ರಾಬ್ಲಮ್ ಈಸ್ ಎದರಿಂದ ನಮ್ಗೆ ಸಂತೋಷ ಸಿಗುತ್ತೆ ಅನ್ನೋದು ನಾವು ಐಡೆಂಟಿಫೈ ಮಾಡೋದನ್ನು ತಪ್ಪಿಟ್ಟಿದ್ದೀವಿ. ಹ್ಮ್. ನಾನು ಶಾಪಿಂಗ್ ಹೋದರೆ ನನಗೆ ಸಂತೋಷ ಸಿಗುತ್ತೆ, ಈ ಮೊಬೈಲ್ ತೊಗೊಂಡ್ರೆ ನನಗೆ ಸಂತೋಷ ಸಿಗುತ್ತೆ, ಆ್ಯಂಡ್ ಇಲ್ಲಿ ಟ್ರಾವೆಲ್ಗೆ ಹೋದರೆ ನನಗೆ ಸಂತೋಷ ಸಿಗುತ್ತದೆ. ಆಲ್ ಆರ್ ಕೈಂಡ್ ಆಫ್ ಟು ಸರ್ಟನ್ ಎಕ್ಸ್ಟೆಂಟ್. ಬಟ್ ಲಾಂಗ್ ಟರ್ಮ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಏನು ಮಾಡ್ಬೇಕಾಗಿದೆಯೋ ಅದನ್ನು ಮಾಡ್ತಾ ಇಲ್ಲ. ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅನ್ನುವಂಥ ಒಂದು ಬಲೆಗೆ ಬಿದ್ದುಬಿಟ್ಟು ವಿ ಆರ್ ಆಲ್ ಲೂಸಿಂಗ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್.